ವೀಕ್ಷಕರೇ, ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಇದು ನಿರ್ದೇಶಕ ಅನ್ನೋ ನಿರ್ದೋಷಕ ಸರಣಿ ಸತ್ಯಮೇವ ಜಯತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಸಂಚಿಕೆಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಕಳೆದ ಸಂಚಿಕೆಗೆ ತುಂಬ ಜನ ನಿಮ್ಮ ಪ್ರೀತಿ ಕೊಟ್ಟು ಸ್ಪಂದಿಸಿದ್ದೀರ. ಅಂದರೆ ನನ್ನ ನೋವಿಗೆ ನೀವು ಒಂದು ಭಾಗಿಯಾಗಿದ್ದೀರಾ. ಒಳ್ಳೊಳ್ಳೆ ಕಮೆಂಟ್ಗಳ ಮೂಲಕ ಎನ್ಕರೇಜ್ ಮಾಡಿದರೆ. ಕೆಲವು ಟೀಕೆ ಟಿಪ್ಪಣಿಗಳು ಇರುತ್ತೆ, ಇರಲಿ, ಅದೆಲ್ಲ ನಿಂದಕರಿರಬೇಕಾಯ ಜಗದಲ್ಲಿ, ಅದೆಲ್ಲ ಏನು ತೊಂದರೆ ಇಲ್ಲ. ಎನಿಥಿಂಗ್ ಈಸ್ ವೆಲ್ಕಮ್. ನಿಮ್ಮ ಅಭಿಪ್ರಾಯನ ಗೌರವಿಸ್ತೀನಿ. ಸಿನಿಮಾಗೆ ಸಂಬಂಧಪಟ್ಟಂಗೆ ಚೆನ್ನಾಗಿದೆ, ಚೆನ್ನಾಗಿಲ್ಲ, ನಿಮ್ಮ ಎವ್ರಿಥಿಂಗ್ ಐ ವಿಲ್ ರೆಸ್ಪೆಕ್ಟ್. ಬಟ್ ಪರ್ಸ್ನಲ್ ಟಾರ್ಗೆಟ್ ಟಾಲರೇಟ್ ಮಾಡೋದಕ್ಕಾಗಲ್ಲ. ಇಲ್ಲಿ ನಾನು ಯಾವಾಗಲೂ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಸಾಕಷ್ಟು ಜನ ಈ ಮೆಸೇಜ್ಗಳಲ್ಲಿ ಹೇಳಿರೋದು ಗೆದ್ದುಬಿಟ್ಟಿದ್ರೆ ಬೇರೆ ಥರ ಇರೋದು, ಅದೆಲ್ಲ ಕರೆಕ್ಟು. ನಾನು ಯಾವಾಗಲೂ ಸೋಲು ಗೆಲುವನ್ನು ಹುಟ್ಟು ಮತ್ತು ಸಾವು ಹೋಲಿಸ್ತೀನಿ. ಅಂದರೆ ಸಕ್ಸಸ್ ಅನ್ನೋದು, ಗೆಲುವು ಅನ್ನೋದು ಒಂದು ಸಾವು. ಏನು ಸಾವು ಅಂತಂದರೆ ನಮ್ಮೊಳಗಡೆ ಇರೋ ಆ ಇನ್ನೋಸೆನ್ಸ್ ಸತ್ತೋಗುತ್ತೆ. ಆಮೇಲೆ ನಮ್ಮೊಳಗಡೆ ಇರೋ ಏನು ಹೇಳ್ತಾರೆ, ಆ ಒಂದು ತುಂಬ ಇದಾಗಿರ್ತೀವಿ ನಾವು. ಅಂದರೆ ಎಲ್ಲವೂ ತಗೊಳ್ಳೋ ಒಂದು ಮನಸ್ಥಿತಿ ಪರಿಸ್ಥಿತಿ ಇರ್ತೀವಿ. ಅದು ಸತ್ತೋಗ್ಬಿಡುತ್ತೆ. ನನ್ನಿಂದನೇ ಗೆದ್ದಿದೆ, ನನ್ನ ಐಡಿಯಾ ವರ್ಕ್ ಆಗಿದೆ ಅಂತ ಸಾಕಷ್ಟು ಬಾರಿ ಸಾಕಷ್ಟು ಉದಾಹರಣೆಗಳಿದೆ. ಅದೇ ಒಂದು ಸೋಲು ಹುಟ್ಟು ಹೇಳ್ತೀನಿ. ಯಾಕೆಂತಂದರೆ ನಮ್ಮೊಳಗಡೆ ಒಂದು ಹೊಸ ಹೆಜ್ಜೆ ಇಡೋಕ್ಕೆ, ಹೊಸ ಕನಸು ಕಾಣೋಕ್ಕೆ ಅದೊಂದು ಹುಟ್ಟಾಗುತ್ತೆ. ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅದೊಂದು ಬದುಕಾಗುತ್ತೆ. ಸೊ ನಾನು ಲೈಫ್ ತತ್ವನೇ ಅದನ್ನು ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಹೇಳ್ತಾ ಮತ್ತೆ ನನ್ನ ಮಾತನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಆಯಿತು, ಚೈನಾದೆಲ್ಲ ಕೇಳಿದ್ಕೊಂಡ್ರಿ, ಚೈನಾದೆಲ್ಲ ಆಯಿತು. ಚೈನಾದೆಲ್ಲ ಮುಗಿದ ಮೇಲೆ ವಾಪಸ್ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಈ ಚೈನೀಸ್ ಸ್ಕ್ರಿಪ್ಟ್ ಅದು ಯಾರೋ ಮಯೂರ್ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ಮಾಡಿಸೋದಕ್ಕೆಲ್ಲ ಕೆಲವು ಇದು ಮಾಡಿದೆ. ಆಮೇಲೆ ಪಸ್ತಾಕಿ ಅವ್ರ ಜೊತೆ ಕಂಟಿನ್ಯೂಸ್ ಕರೆಸ್ಪಾಂಡೆನ್ಸಲ್ಲಿದ್ದೆ, ಪರ್ಮಿಷನ್ಸು ಅದಕ್ಕೆ ಇದಕ್ಕೆ. ಇದೆಲ್ಲ ಮಾಡ್ತಾ ಮಾಡ್ತಾ ನನಗೆ ಒಂದು ಭಯ ಏನಾಗೋಯಿತು ಅಂತಂದರೆ, ಒಂದು ಅದೇ ನಾನು ಕಳೆ ಸಂಚಿಕೆಯಲ್ಲೇ ತಿಳಿಸಿದ್ದೆ, ಲೋಕಲ್ ಪ್ರೊಡಕ್ಷನ್ ಹೌಸನ್ನ ನಾವು ಹೈಯರ್ ಮಾಡಿಕೊಂಡು ಮಾಡಬೇಕಾಗಿತ್ತು ಅಂತ. ಎಲ್ಲೋ ಒಂದು ಕಡೆ ಈ ಪಸ್ತಾಕಿ ಅವರ ಅನುಭವ, ನಾಳೆ ಲೋಕಲ್ ಪ್ರೊಡಕ್ಷನ್ ಹೌಸು ಇದಾಕಿ ಅಲ್ಲಿ ಅವ್ರಿಗೆ ನಾವು ದುಡ್ಡುಗಳೆಲ್ಲ ಕರೆಕ್ಟಾಗಿ ಕೊಡದೆ ಸಿಕ್ಕಾಕೊಂಡು ಒದ್ದಾಡ್ಕೊಂಡ್ಬಿಡೋದು ಬೇಡ, ಅವೆಲ್ಲನೂ ಡ್ರಾಪೇ ಮಾಡ್ಬಿಡೋಣ ಅಂಥೇಳಿ ಅದನ್ನು ಡ್ರಾಪ್ ಮಾಡಿದ್ವಿ. ಇಲ್ಲಿ ನನ್ನ ಸ್ಕ್ರಿಪ್ಟಿಂಗ್ ಕಡೆಗೆ ಗಮನ ಕೊಟ್ಟೆ. ಸಾಕಷ್ಟು ಸಮಯ ನಾನು, ಚಿಂತನ್ ಅವರು ಕೂತ್ಕೊಂಡು ಸ್ಕ್ರೀನ್ ಪ್ಲೇ, ಡೈಲಾಗ್ಸು, ಅಫ್ಕೋರ್ಸ್ ತರುಣ್ ಸುಧೀರ್ ಅವರು, ನಾವೆಲ್ಲ ಕೂತ್ಕೊಂಡು ಸಾಕಷ್ಟು ಕೆಲಸಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಅಥವಾ ಡೈಲಾಗ್ಸ್ಗಳ ವಿಚಾರದಲ್ಲಿ. ಅದು ಹೊಯ್ಸಳ ಹೋಟ್ಲ್ ಅಂತ ಇಲ್ಲಿ ಶೇಷಾದ್ರಿಪುರಮಲ್ಲಿ, ಅಲ್ಲಿ ಶ್ರೀಯುತರು ನಮಗೆ ಕೆಲಸ ಮಾಡೋದಕ್ಕೆ ರೂಮ್ ಹಾಕ್ಕೊಟ್ಟಿದ್ರು. ಸೊ ಚೆನ್ನಾಗಿ ನಡೀತು. ಆ ಸ್ಕ್ರಿಪ್ಟಿಂಗ್ ಪ್ರಾಸೆಸ್ಸು ಚೆನ್ನಾಗಿ ನಡೀತು. ಸಾಂಗ್ಗಳ ಕಂಪೋಸಿಂಗು ಆಗೋಗಿತ್ತು. ನಾವು ಚೈನಾಯಿಂದ ಬಂದಿದ್ದು ಸಮ್ವೇರ್ ಅರೌಂಡ್ ಏಪ್ರಿಲ್ ಎಂಡ್, ಮೇ ಫಸ್ಟ್ ವೀಕ್ ಹಂಗೆ. ಸೊ ಒಂದು 2 ಮಂತ್ಸು ನಾವು ಜೂನ್ ಜುಲೈ ಎಲ್ಲನೂ ಕೂತ್ಕೊಂಡ್ವಿ. ಫಸ್ಟ್ ಆ್ಯಡ್ ಆಫ್ ಚೆಲುವೆ ನೀನು ನೋಡಲು, ಚೆಲುವೆ ನೀನು ನೋಡಲು ಚಿತ್ರದ ಮೊದಲ ಜಾಹೀರಾತು. ಅಂದರೆ ನನಗೆ ಇದನ್ನು ಕೂಡ ನಾನು ಫೋಟೋ ಸೆಷನ್ ಔಟೇ ಮಾಡಿದ್ದು. ಅಂದರೆ ನನ್ನ ಟೆಕ್ನಿಷಿಯನ್ಸ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ನನ್ನ ಎಲ್ಲ ಸಿನಿಮಾಗಳಲ್ಲೂ ಟೆಕ್ನಿಷಿಯನ್ಸ್, ನನ್ನ ಸಿನಿಮಾದಲ್ಲಿ ಶಿವಣ್ಣ ಅವರೊಟ್ಟಿಗೆ ಅಂತ ಒಬ್ಬ ದೊಡ್ಡ ನಾಯಕ ನಟನ ಜೊತೆಗೆ ಎಲ್ಲ ಟೆಕ್ನಿಷಿಯನ್ಸ್ಗಳನ್ನ ಇಟ್ಬಿಟ್ಟು ಫೋಟೋ ಶೂಟ್ ಮಾಡಿದೆ ನಾನು. ಫಸ್ಟ್ ಫೋಟೋ ಶೂಟ್ ಅದೇನೆ, ಶಿವಣ್ಣ ಅವ್ರ ಬರ್ಡೇಗೆ ವಿಶ್ ಮಾಡಿದ್ದೆಲ್ಲ ಟೆಕ್ನಿಷಿಯನ್ಸ್ ವಿಶ್ ಮಾಡೋಂಗೆ. ಆ ಪೇಪರ್ ಕಟ್ಟಿಂಗು ಇದೆ, ನಾನು ಹಾಕ್ತೀನಿ. ಅದರೊಳೊಂದು ಕ್ಯಾಪ್ಷನ್ನು ಬರೆದಿದೆ, ಶಿವಣ್ಣ ಅವ್ರ ಬರ್ಡೇ ಜುಲೈ 12ಗೆ 2008 ಜುಲೈ 12 ಅವ್ರ ಬರ್ತಡೇಗೆ ನಾವು ಆ್ಯಡ್ನ ಹಾಕಿದ್ದು. ಫಸ್ಟ್ ಆ್ಯಡ್ ಆಫ್ ಚೆಲುವೆ ನೀನು ನೋಡಲು. ಅದರಲ್ಲಿ ಒಂದು ಎಲ್ಲ ಟೆಕ್ನಿಷಿಯನ್ಸ್ನು ಸೇರಿ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋಂಗೆ ಮಾಡಿ ಅದರಲ್ಲೊಂದು ಲೈನ್ ಬರೆದಿದ್ದೆ, ರಾಮನ ನೀತಿ, ಭರತನ ಪ್ರೀತಿ, ನಮ್ಮೆಲ್ಲರಿಗೂ ರಾಜಣ್ಣನ ರೀತಿ ಇರುವ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ. ಸೊ ಆ್ಯಡ್ ಬಂತು. ಅವತ್ತು ಶಿವಣ್ಣ ಅವ್ರ ಫ್ಯಾನ್ಸು ಆ ಆ್ಯಡ್ನ, ಆ ವರ್ಡಿಂಗ್ಸ್ನ ನೋಡಿ ತುಂಬ ಖುಷಿಪಟ್ಟರು. ಸೊ ಈ ಪ್ರೋಸೆಸ್ ಆಯಿತು. ಮತ್ತು ಎಲ್ಲ ಪ್ರೋಗ್ರಾಮ್ಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನನಗೆ ಪ್ರೋಗ್ರಾಮ್ ಹಾಕೋದನ್ನು ನನ್ನ ರಿಜಿಸ್ಟರ್ ರವಿಚಂದ್ರನ್ ಸರ್ಗೆ, ತುಂಬ ನಮ್ಮ ಗುರುಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ನನಗೆ ಫಸ್ಟ್ ನಾನು ಡೈರೆಕ್ಟ್ ಆಗ್ತೀನಿ ಅಂತ ಇರೋಂಗೆ ಅವರು ಹೇಳ್ಕೊಟ್ಟಿದ್ದ ಮೊದಲನೇ ಪಾಠ, ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಪ್ರೋಗ್ರಾಮಿಂಗ್ ಅನ್ನೋದು ಏನು ಹಾಕ್ತೀವಿ, ಯಾವುದೇ ಅಸೋಸಿಯೇಟ್ಗಳ ಮೇಲೆ, ಅಸಿಸ್ಟೆಂಟ್ಗಳ ಮೇಲೆ ಡಿಪೆಂಡ್ ಆಗಬೇಡ. ನೀನು ನಿನ್ನ ನೀನೇ ಕೂತ್ಕೊಂಡು ಪ್ರೋಗ್ರಾಮ್ ಹಾಕೋ. ಯಾಕೆಂತಂದರೆ ಏನಾಗ್ಬಿಡುತ್ತೆ ಸ್ನೇಹಿತರೆ, ಶೂಟಿಂಗ್ ಅಂತ ಮಾಡ್ತಿರ್ಬೇಕಾದ್ರೆ ಇವತ್ತು ಯಾರೋ ಒಬ್ಬರು ಆರ್ಟಿಸ್ಟ್ ಡೇಟ್ ಕೊಟ್ಟಿರ್ತಾರೆ, ಅವ್ರಿಗೇನೋ ಪ್ರಾಬ್ಲಮ್ ಆಗುತ್ತೆ, ಆ ಟೈಮಲ್ಲಿ ಅವ್ರು ಬರೋದಕ್ಕಾಗಲ್ಲ. ಸೊ ನಾವು ಪ್ರೋಗ್ರಾಮ್ ಹಾಕಿಲ್ಲ ಅಥವಾ ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ಆ ಸ್ಪಾಟಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ನನ್ನ ಫಸ್ಟ್ ಪಿಕ್ಚರ್ ಆಗಿದ್ದರಿಂದ ನನಗೆ ಈ ಥರ ರವಿ ಸರು ಒಂದು ಪ್ರೋಗ್ರಾಮ್ ಹೆಂಗೆ ಹಾಕಬೇಕು ಅನ್ನೋದು ಅದೊಂದು ಫಾರ್ಮೆಟ್ ಕಳಿಸಿದ್ರು, ನಾನು ಅದನ್ನು ಹಾಕ್ತೀನಿ. ನಾನು ಹೆಂಗೆ ಪ್ರೋಗ್ರಾಮ್ ಹಾಕ್ತಿದ್ದೆ, ಆ ಪ್ರೋಗ್ರಾಮು ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ, ಅಂದರೆ ಪ್ರೊಡ್ಯೂಸರ್ ಕಡೆಯವ್ರಿಗೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ
ಸೆಟ್ ಡಿಪಾರ್ಟ್ಮೆಂಟ್ಗೆ, ಪ್ರೊಡಕ್ಷನ್ ಮ್ಯಾನೇಜರ್ಸ್ಗೆ 4 ಕಾಪಿ ಕೊಡ್ತಾ ಇದ್ದೆ. ರಘುರಾಮ್ ಯಾವ ರೀತಿ ಪ್ರೋಗ್ರಾಮ್ ಆಗ್ತಿದೆ, ಇದು ರವಿ ಸರ್ ಹೇಳ್ಕೊಟ್ಟಿದ್ದ ಪಾಠ, ಅದನ್ನು ನಿಮಗೆ ತೋರಿಸ್ತೀನಿ. ಅದನ್ನು ಮಾಡ್ತಿದ್ದೆ. ರಮೇಶ್ ಅರವಿಂದ್ ಸರ್ನ ನೆನೆಸ್ಕೊಬೇಕು. ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಗೊತ್ತಾಗ್ತಾ ಇರೋಂಗೆ ಅವ್ರು ಫಸ್ಟು ನನಗೆ ಅದೊಂದು ತುಂಬ ಒಳ್ಳೆ ಬ್ಯೂಟಿಫುಲ್ ಟಿಪ್ಸ್ ಹೇಳ್ಕೊಟ್ರು. ರಘು ಸಿನಿಮಾ ಹಾಕೋ, ಇವಾಗ ಯಾವುದೋ ಒಂದು ಸಿನಿಮಾ ಓಡ್ತಾ ಇರುತ್ತೆ ಟಿ ವಿನಲ್ಲಿ, ಅವಾಗೆಲ್ಲ ಡಿ ವಿ ಡಿ ಯುಗ ಅಲ್ವಾ, ಡಿ ವಿ ಡಿನಲ್ಲಿ ಓಡ್ತಾ ಇರುತ್ತೆ, ನೀನು ಸೌಂಡ್ ಮ್ಯೂಟ್ ಮಾಡ್ಕೊ. ಸೌಂಡ್ ಮ್ಯೂಟ್ ಮಾಡ್ಕೊಂಬಿಟ್ಟು ನೀನು ಸುಮ್ಮನೆ ನಿನ್ನ ಇವು ಪಾಯಿಂಟಲ್ಲಿ ಹೇಳ್ಕೊಂಡು ಹೋಗು, ಈ ಶಾರ್ಟ್ನ ನೀನು ಹೆಂಗೆ ತೆಗಿತೀಯಾ, ನೀನು ಹೆಂಗೆ ಕನ್ಸ್ಯೂಮ್ ಮಾಡ್ತೀಯಾ, ಅಲ್ಲಿ ಯಾರೋ ಟ್ರಾಲಿ ಹಾಕಿರ್ತಾರೆ ಅಂತ ಇಟ್ಕೋ, ನೀನು ಹೆಂಗೆ ಸ್ಟಡಿ ಕ್ಯಾಮ್ ಯೂಸ್ ಮಾಡ್ತೀಯಾ, ಇಲ್ಲ ನೀನು ಸುಮ್ಮನೆ ಫಿಕ್ಸ್ಡ್ ಬ್ಲಾಕ್ ಇಡ್ತೀಯಾ, ನಿನ್ನ ಡೈರೆಕ್ಷನ್ ಹೆಂಗಾಗುತ್ತೆ ಅಂತ ನಿನ್ನ ಮೈಂಡಿಗೆ ನೀನು ವಾರ್ಮ್ ಅಪ್ ಮಾಡ್ಕೋ ಅನ್ನೋದೊಂದು ಅದ್ಭುತವಾದ ಪಾಠ ರಮೇಶ್ ಅರವಿಂದ್ ಸರ್ ಹೇಳ್ಕೊಟ್ಟಿದ್ರು. ಥ್ಯಾಂಕ್ ಯು ರಮೇಶ್ ಅರವಿಂದ್ ಸರ್. ನಾನು ನೆನೆಸ್ಕೋಬೇಕು ಅದನ್ನೆಲ್ಲನೂ, ಯಾಕೆಂದರೆ ಸಾಧ್ಯವಾದಷ್ಟು ಎಲ್ಲವೂ ನೆನೆಸ್ಕೊಂಡು ಜ್ಞಾಪಿಸ್ಕೊಂಡು ನಿಮ್ಮ ಮುಂದೆ ಮಾತಾಡ್ತಾ ಈ ವಿಚಾರಗಳು ಹೇಳೋದಕ್ಕೆ ಆಸೆ. ಸೊ ಈ ಪ್ರೊಸೆಸ್ಸೆಲ್ಲ ಆಯಿತು. ಶಿವಣ್ಣವ್ರ ಬರ್ಡೇಗೆ ಆ್ಯಡ್ ಬಂದಿದ್ದಾಯಿತು. ಇಂಪಾರ್ಟೆಂಟ್ ಇವಾಗ ಬಂದಿದ್ದು ಸಾಂಗ್ ರೆಕಾರ್ಡಿಂಗ್. ಅದು ಅಕ್ಟೋಬರ್ 9th, ಅವತ್ತು ವಿಜಯದಶಮಿ ಇತ್ತು. ವಿಜಯದಶಮಿಗೆ ಯಾವುದು ಮುಹೂರ್ತನೇ ನೋಡೋದು ಬೇಡ, ಅವತ್ತು ಏನು ಮಾಡಿದ್ರು ವಿಜಯನೇ, ಅವತ್ತು ಏನು ಮಾಡಿದ್ರು ಒಳ್ಳೆ ಟೈಮೇ ಅಂತ ಹೇಳಿಬಿಟ್ಟು ಅರ್ಲಿ ಮಾರ್ನಿಂಗ್ ನಮ್ಮ ಬೆಂಗಳೂರಿನ ಆಕಾಶ್ ಆಡಿಯೋದಲ್ಲಿ ನಾವು ಸಾಂಗ್ ರೆಕಾರ್ಡಿಂಗ್ ಪೂಜೆ ಮಾಡಿದ್ವಿ. ಸಾಂಗ್ ರೆಕಾರ್ಡಿಂಗ್ ಅಂತಾರಂಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಹೇಳಲೇಬೇಕು ಅಂದರೆ ಪೇಪರ್ ಆ್ಯಡ್ ಹಾಕಬೇಕಾಗಿತ್ತು ಸಾಂಗ್ ರೆಕಾರ್ಡಿಂಗಿಗೆ. ಮತ್ತೆ ಸ್ನೇಹಿತರೆ, ಶಿವಣ್ಣವ್ರ ಬರ್ಡೇಗೆ ಏನು ಟೆಕ್ನಿಷಿಯನ್ಸ್ನ ಇಟ್ಬಿಟ್ಟು ಫೋಟೋ ಶೂಟ್ ಮಾಡಿದ್ದೆ. ಶಿವಣ್ಣವರ ಪರಮೇಶಿ ಪಾನ್ವಾಲ ಅನ್ನೋ ಸಿನಿಮಾ ಶೂಟಿಂಗು ಬೆಂಗಳೂರಿನ ಗವಿಪುರಂ ಗುಟ್ಟಳ್ಳಿ ಹತ್ರ ರೋಡಲ್ಲಿ ಮದರಾಸು ಐಸ ಬನಾರಸು ಐಸ ಆ ಸಾಂಗ್ ಶೂಟ್ ನಡೀತಾ ಇತ್ತು. ಅಲ್ಲಿಗೆ ನಾನು ಇಡೀ ತಂಡನ ಕರ್ಕೊಂಡೋದೆ. ಇಡೀ ತಂಡನ ಕರ್ಕೊಂಡೋಗಿ ಅಲ್ಲಿ ಒಂದು ತುಂಬ ಒಂದು ಖುಷಿ ಪಡೋದೇನಂತಂದರೆ, ನಮ್ಮ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಓದಿದ ಶಾಲೆ ಒಳಗಡೆ, ಅದು ಮಧ್ಯ 4:15 ಮೇಲಾಗಿತ್ತು, ಸ್ಕೂಲೆಲ್ಲ ಮುಗಿದಿತ್ತು, ನನ್ನ ಈ ಒಂದು ಸಾಂಗ್ ರೆಕಾರ್ಡಿಂಗ್ದು ಫೋಟೋ ಶೂಟ್ ಮಾಡಿದೆ. ಅಂದರೆ ನಾನು ಟೆಕ್ನಿಷಿಯನ್ಸ್ನ ಯಾವತ್ತೂ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅಲ್ಲಿ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರಿಂದ ಹಿಡಿದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರಿಂದ ಹಿಡಿದು, ಡಿಸೈನ್ ಮಾಡೋರಿಂದ ಹಿಡಿದು, ಸ್ಟಿಲ್ ಫೋಟೋಗ್ರಾಫರಿಂದ ಹಿಡಿದು, ಶಿವಣ್ಣ ಅವರ ಮೇಕಪ್ ಮ್ಯಾನು, ಶಿವಣ್ಣ ಅವ್ರ ಸ್ಟಾಫು, ಪ್ರೊಡ್ಯೂಸರು, ನಾನು, ಹರಿಕೃಷ್ಣ ಅವರು, ಎಲ್ಲರೂ ಒಬ್ಬೊಬ್ಬ ಟೆಕ್ನಿಷಿಯನ್ ಒಂದೊಂದು ಮ್ಯೂಸಿಕ್ ಎಕ್ವಿಪ್ಮೆಂಟ್ ಇಟ್ಕೊಂಡಿರೋಂಗೆ, ಒಬ್ಬರು ಗಿಟಾರ್ ಇಟ್ಕೊಂಡಿರೋಂಗೆ, ಶಿವಣ್ಣ ಅವರು ಅದನ್ನು ಹೆಡ್ಫೋನಲ್ಲಿ ಹಾಕ್ಕೊಂಡು ಕೇಳ್ತಾರಂಗೆ, ಹರಿ ಸರ್ ಕೀಬೋರ್ಡ್ ಬಾರಿಸ್ತಾ ಇರೋಂಗೆ, ಒಬ್ಬರು ಕ್ಯಾಸೆಟ್ ಟೇಪ್ ಇಟ್ಕೊಂಡಿರೋಂಗೆ, ಒಂದೊಂದು ಈ ಥರ ಪ್ರಾಪರ್ಟೀಸ್ನ ಇಟ್ಬಿಟ್ಟು ಫೋಟೋ ಶೂಟ್ ಮಾಡಿಬಿಟ್ಟು ಅಲ್ಲಿ ಸಾಂಗ್ ರೆಕಾರ್ಡಿಂಗಿಗೆ ಆ್ಯಡ್ ಹಾಕೋದಕ್ಕೆ ಇದನ್ನು ಮಾಡಿದ್ವಿ. ಸ್ವರಗಳ ಸಂಸಾರದಲ್ಲಿ ನಮ್ಮ ಚಿತ್ರತಂಡ ಅಂತ. ದಟ್ ವಾಸ್ ಆಲ್ಸೋ, ಅಂದರೆ ಟೆಕ್ನಿಷಿಯನ್ಸ್ಗೆ ಆ ಸ್ಥಾನ ಕೊಡಬೇಕು, ಆ ಗೌರವ ಸಿಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಶ್ರೀಯುತರು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಅವರು ಪೂಜೆ ಕೂತಿರಲಿಲ್ಲ. ರಾಜು ಅಂತ ಅವರ ಸಿಸ್ಟರ್ ಸನ್, ಅವ್ರ ಅಳಿಯ, ಅವ್ರನ್ನೂ ನಾನು ನೆನೆಸ್ಕೊಬೇಕು. ಯಾಕೆಂದರೆ ಈ ಸಿನಿಮಾ ಪ್ರೊಡಕ್ಷನ್ ಜವಾಬ್ದಾರಿಗಳನ್ನ ಅವರು ಸಾಕಷ್ಟು ನಿರ್ವಹಿಸಿದರು. ರಾಜು ಚಾಚಾ ಅಂತಲೇ ಕರೀತಿದ್ದೆ ನಿಮ್ಮನ್ನ. ಥ್ಯಾಂಕ್ ಯು ರಾಜು ಚಾಚಾ. ಆ್ಯಂಡ್ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಅಚ್ಯುತ್ ರಾವ್ ಅವರು ಇವತ್ತಿಲ್ಲ, ಕೋವಿಡ್ ಟೈಮ್ನಲ್ಲಿ ಕಾಲ್ವಾಗಿದ್ದಾರೆ, ಹಿರಿಯ ಜೀವ, ವಯಸ್ಸಾದವರು. ಅವರು ಭಾಳ ಮೃದು ಸ್ವಭಾವದವರು. ಅಷ್ಟು ಅಚ್ಚುಕಟ್ಟಾಗಿ ಎಲ್ಲನೂ ವ್ಯವಸ್ಥೆ ಮಾಡಿಕೊಂಡ್ರು. ಅವ್ರ ಜೊತೆಗೆ ನಮ್ಮ ನರಸಿಂಹ ಅಂತ ಅವರು ಆ ಸಿನಿಮಾ ಮೂಲಕನೇ ಶಿವಣ್ಣ ಅವರ ಒಂದು ಸಹಾಯದಿಂದನೇ ಇವತ್ತು ಅವರು ಮ್ಯಾನೇಜರ್ ಆಗಿರೋದು. ಮ್ಯಾನೇಜರ್ ಕಾರ್ಡ್ ಬಂದಿರೋದಕ್ಕೆ ನಮ್ಮ ಚೆಲುವೆ ನಿನ್ನ ನೋಡಲೇ ಕಾರಣ ಶಿವಣ್ಣ ಅವರೇ ಕಾರಣ. ನರಸಿಂಹ ಜಾಲಹಳ್ಳಿ ಅವರಿದ್ದರು. ಆ್ಯಂಡ್ ತುಂಬ ಮುಖ್ಯವಾಗಿ ನಾನು ನೆನೆಸ್ಕೋಬೇಕಾಗಿರೋದಲ್ಲಿ ಶ್ರೀ NM ಮನೋಹರ್, ಇವರು ನಮ್ಮ ಶ್ರೀಯುತ ಪ್ರೊಡ್ಯೂಸರ್ NM ಸುರೇಶ್ ರವರ ಅಣ್ಣ ಮನೋಹರ್ ಅಂತ. ಪರ್ಫೆಕ್ಟ್ ಜೆಂಟ್ಲ್ಮನ್. ಪಾಪ ಮನುಷ್ಯ ಇವತ್ತಿಲ್ಲ ಅನ್ಕೋತೀನಿ. ಎಲ್ಲ ಈ ಶ್ರೀಯುತರ ಎಲ್ಲ ಲೀಲೆಗಳನ್ನ, ಆಟಗಳನ್ನ ಏನೇ ಮಾಡಿದ್ರು ಅದನ್ನು ಸರಿ ಮಾಡ್ಕೊಂಬರ್ತಿದ್ದಂಥ ವ್ಯಕ್ತಿಯವರು. ನನ್ನನ್ನು ಅದೆಷ್ಟು ಸತಿ ಸಮಾಧಾನ ಮಾಡಿದಾರೋ ಅವರಿಲ್ಲ. ಗೊತ್ತಲ್ಲ ನಿಮಗೆ, ಬಿಡಿ ರಘುರಾಮ್ ಅವರೇ, ನೀವು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ, ಬಿಡಿ, ಹಿಂಗಾಗ್ಬಿಟ್ರೆ ಇದಾಗಲ್ಲ. ಪಾಪ ಒಂದು ತಾಯಿ ಮಗುನ ಹೇಗೆ ಸಂತೈಸುತ್ತೆ ಆ ರೀತಿ ಈ NM ಮನೋಹರ್ ಅನ್ನೋರು, ನಮ್ಮ ಶ್ರೀಯುತ ಗೌರವಾನ್ವಿತ ಪ್ರೊಡ್ಯೂಸರ್ ಅವರ ಅಣ್ಣ, ಅವರು ತುಂಬ ಇಡೀ ಪಿಕ್ಚರ್ಗೆ ಬಹಳಷ್ಟು ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಆ್ಯಂಡ್ ಫೈನಾನ್ಷಿಯಲಿ ಕೂಡ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಗೊತ್ತಿರೋ ಹಾಗೆ. ಸೊ ಅವ್ರನ್ನ ನೆನೆಸ್ಕೊಂಡು ಇವ್ರದ್ದೆಲ್ಲ ಒಂದು ಸಮಾಗಮದ ನಮ್ಮ ಫ್ಯಾಮ್ಲಿನೂ ಬಂದಿದ್ದರು. ಆವತ್ತು ನಮ್ಮ ಗುರುಗಳು ಬಂದಿದ್ದರು, ರವಿ ಸರ್ ಬಂದಿದ್ದರು. ಹರಿಕೃಷ್ಣ ಅವರ ಸಂಗೀತ ಸಾರಥ್ಯದಲ್ಲಿ ನಾವು ರಾಘಣ್ಣ ಬಂದಿದ್ದರು. ರಾಘಣ್ಣ ಸ್ವಲ್ಪ ಲೇಟ್ ಆಗ್ಬೋದು, ರಾಘಣ್ಣ ಬಂದಿದ್ದರು. ಸಾಂಗ್ ರೆಕಾರ್ಡಿಂಗ್ ಆಯ್ತು. ನನಗೆ ಬಹುಶಃ ಸಾಂಗ್ ರೆಕಾರ್ಡಿಂಗ್ದು ಕೆಲವು ವಿಡಿಯೋ ಇದೆ, ಮೇಕಿಂಗ್ದು. ನಿರ್ವಿಕಲ್ಪಾಯ ಮಹಾವಂ ನಿಷ್ಕಳಂಕಾಯ ಮಹಾವಂ ನಿರಾತಂಕಾಯ ಮಹಾವಂ ಆಕಾಶರಾಜ ವರದಾಯ ಮಹಾವಂ ಜ್ಯೋತಿರುದ್ವಂತ ಮಂದಿರಾಯ ಮಹಾವಂ ದೇವಕೀ ನಂದನಾಯ ಮಹಾವಂ ಚೌರಯೇ ಮಹಾವಂ ಅಯಗ್ರೀವಾಯ ಮಹಾವಂ ಶ್ರೀಮತೆ ಮಹಾವಂ ದೋಸ್ತಂತ ವಿಕ್ರಮಾಯ ಮಹಾವಂ ಬಲಾತ್ರಾಯ ಮಹಾವಂ ದೇಶಾನಾಂ ಕಯತೋಸ್ಯವೆ ಕಟಪತೆ ವಿಷ್ಣೋಸ್ಪದೇ ಮಹೇ
ಸೊ ಸಾಂಗ್ ರೆಕಾರ್ಡಿಂಗ್ ಆಯಿತು. ಅವತ್ತು ಸಾಂಗ್ ರೆಕಾರ್ಡಿಂಗ್ ಆಗಿದ್ದ ಅಂದರೆ ಟ್ಯೂನ್ನ ನಾವು ಕೇಳಿಸಿದ್ದು ಶಿವಣ್ಣ ಅವ್ರಿಗೆ, ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ, ಬಂದಿದ್ದ ನಮ್ಮ ಗುರುಗಳಿಗೆ, ಕ್ರಿಜಿಸ್ಟರ್ಗೆಲ್ಲ ಕೇಳಿಸಿದ್ದು ಒಂದು ಓ ಪ್ರಿಯತಮ ಸಾಂಗು. ಅದು ಹೇಗೆ ಅಂದರೆ ಈ ವರ್ಷನಲ್ಲ, ಅದು ಯಾವ ವರ್ಷನಲ್ಲಿ ರೆಕಾರ್ಡ್ ಆಗಿತ್ತು ಅನ್ನೋದು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಆ ಸಾಂಗು. ಆ್ಯಂಡ್ ಹಂಸ ಹಂಸ ಹಂಸಲೇಖ ಅದು ಟ್ರ್ಯಾಕು. ಆ್ಯಂಡ್ ಜನುಮದ ಜೋಡಿ ನನ್ನ ರಾಜಕುಮಾರ. ಸರಿ ನೀ ಸರಿ ಸಾ ನೀ ಸರಿ ಸಾರಿ ಸರಿ ನೀ ಸರಿ ಸಾ ಈ 3 ಸಾಂಗ್ದು. ಆ್ಯಂಡ್ ಒಲವೇ ನಿನ್ನ ನೋಡಲು. ನೀನು ಇಲ್ಲದೆ ನಾನು ಇಲ್ಲ, ನಾನು ಇಲ್ಲದೆ ನೀನು ಇಲ್ಲ, ನೀನು ಇಲ್ಲದೆ ನಾನು ಇಲ್ಲ, ನಾನು ಇಲ್ಲದೆ ನೀನು ಇಲ್ಲ. ತೆರಾರ ತನಾನ ದೇರಾನ ತನಾನ ದೇರೆ ತಾನನ तेरे तारे ना देराना तनाना तेराना तनाना देरे तारना देरे तानना. ಇಷ್ಟು ಸಾಂಗ್ದು ನಾವಲ್ಲಿ ಹಾಕ್ಬಿಟ್ಟು ಕೇಳಿಸಿದ್ವಿ. ನನಗೆ ಒಂದು ಆಸೆ ಏನಿತ್ತು ಅಂತಂದರೆ ಈ ಥ್ಯಾಂಕ್ಸ್ ಸಾಂಗ್ ಒಂದು ಒಂದು ಥ್ಯಾಂಕ್ಸ್ ಒಂದು ಥ್ಯಾಂಕ್ಸ್ ತನನಾನಾನ ಒಂದು ಥ್ಯಾಂಕ್ಸ್ ಒಂದು ಥ್ಯಾಂಕ್ಸ್ ತನನಾನಾನ 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 ನಗು ನಗುತ್ತಾ ಬಾಳು ಅಂದ್ರು ದೊಡ್ಡೋರು ಅವರಿಗೆ ಥ್ಯಾಂಕ್ಸ್ ತನನಾನಾನ ಅಂದ್ರು ದೊಡ್ಡೋರು ಅವರಿಗೆ ಥ್ಯಾಂಕ್ಸ್ ತನನಾನಾನ ಒಂದು ಥ್ಯಾಂಕ್ಸ್ ಒಂದು ಥ್ಯಾಂಕ್ಸ್ ತನನಾನಾನ ಒಂದು ಥ್ಯಾಂಕ್ಸ್ ಒಂದು ಥ್ಯಾಂಕ್ಸ್. ಈ ಥ್ಯಾಂಕ್ಸ್ ಸಾಂಗ್ ಆದಾಗ ಅಂದರೆ ನನಗೆ ಈ ಒಂದು ಸಿನಿಮಾ ಅಂತ ಬಂದಾಗ ಎಲ್ಲರೂ ಒಂದು ಹೀರೋ ಇಂಟ್ರಡಕ್ಷನ್ ಅಂತ ಬಂದಾಗ ಒಂದು ಬೇರೆ ರೀತಿಯಲ್ಲಿ ಬರುತ್ತೆ, ಒಂದು ಹೀರೋಯಿಸಮ್ನ ಹೇಳ್ಕೊಂಡು. ಬಟ್ ನನಗೆ ಒಂದು ಥ್ಯಾಂಕ್ಫುಲ್ಲಾಗಿ ಮಾಡೋಣ ಈ ಸಾಂಗ್ನ. ಯಾಕೆಂತಂದರೆ ನಮ್ಮ ಸಿನಿಮಾ ಚೆಲುವೆ ನೀನು ನೋಡಲು ಸಿನಿಮಾ ಶಿವಣ್ಣ ಅವರ ಅಭಿನಯದ 98ನೇ ಸಿನಿಮಾ, 98th ಫಿಲ್ಮ್. ಸೊ 100 ಫಿಲ್ಮ್ ಹತ್ತತ್ರ ಬರ್ತಾ ಇದೆ ಅವರಿಗೆ. ಸೊ ಈ ಸಂದರ್ಭದಲ್ಲಿ ಒಂದು ಥ್ಯಾಂಕಿಂಗ್ ಸಾಂಗ್ ಹೇಳಿದ್ರೆ ಅವ್ರದ್ದು ಚೆನ್ನಾಗಿರುತ್ತೆ ಅಂತ. ಅಫ್ಕೋರ್ಸ್ ಅಗೇನ್ ಈ ಹಾಡಿಗೆ ನನಗೆ ಸ್ಫೂರ್ತಿ ಹಂಸಲೇಖ ಸರ್ ಅವ್ರ ಸಾಂಗ್ಗೆ. ಜೂಟ್ ಸಿನಿಮಾದ ಕಾಲೇಜಿಗೂ ಥ್ಯಾಂಕ್ಸ್ ಟೀನೇಜಿಗೂ ಥ್ಯಾಂಕ್ಸ್, ಆ ಹಾಡನ್ನು ಇನ್ಸ್ಪೈರ್ ಆಗಿಟ್ಕೊಂಡು ಒಂದು ಥ್ಯಾಂಕ್ಸ್ ಕಾನ್ಸೆಪ್ಟಲ್ಲೇ ಜನುಮಾನ ಕೊಟ್ಟ ಅಮ್ಮ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್ ಇದನ್ನು ನಾವು ಇದು ಮಾಡಿದ್ವಿ. ನನಗೆ ಅವಾಗಿಂದನೂ ಈ ಹಾಡನ್ನ ಶಿವಣ್ಣ ಅವ್ರ ಕೈನಲ್ಲೇ ಹೇಳಿಸ್ಬೇಕು ಅಂತ ಇತ್ತು. ಫೈನಲಿ ಅದನ್ನು ಶಿವಣ್ಣ ಅವರೇ ಅವರ ಧ್ವನಿನಲ್ಲಿ ಆ ಹಾಡನ್ನ ಹೇಳಿದ್ರು. ಆ ಹಾಡಿನಲ್ಲಿ ಬಳಸ್ಕೋಬೇಕಾದ್ರೆ ಇನ್ನೊಂದು ವಿಷ್ಣು ಸರ್ದು, ಅಂಬರೀಷ್ ಅಣ್ಣಂದು, ಅಪ್ಪಾಜಿದು, ಅದರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಗು ನಗುತ್ತಾ ಬಾಳು ಅಂದರು ದೊಡ್ಡವರು ಅವರಿಗೆ ಥ್ಯಾಂಕ್ಸ್, ನಗುತ್ತಾ ನಗುತ್ತಾ ಬಾಳು ನೀನು ಲೈನ್ಸ್ ಅದು. ಈ ಭೂಮಿ ಬಣ್ಣದ ಬುಗುರಿ ಅಂದೋರಿಗೂ ನನ್ನ ಥ್ಯಾಂಕ್ಸ್, ಈ ಭೂಮಿ ಬಣ್ಣದ ಬುಗುರಿ ಅದನ್ನು ಕೂರಿಸಿದ್ದು. ಸ್ನೇಹಕ್ಕೆ ಕೊನೆಯೇ ಇಲ್ಲ ಅಂದೋರಿಗೆ ನನ್ನ ಥ್ಯಾಂಕ್ಸ್, ಕಡಲಿಗೆ ಒಂದು ಕೊನೆ ಇದೆ ಸ್ನೇಹಕ್ಕೆ ಎಲ್ಲಿದೆ ಆ ಲೈನು. ಆ್ಯಂಡ್ ನಮ್ಮ ಕಿಚ್ಚ ಸುದೀಪ್, ಯಾಕೆಂದರೆ ನನಗೆ ತುಂಬ 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 ಬೇಕಾದಂಥ ಸ್ನೇಹಿತರು. ಅವ್ರದ್ದು ಹಾಡು ನಲ್ಲ ಸಿನಿಮಾದು ಪ್ರೀತಿನ ಪ್ರೀತಿಯಿಂದ ಪ್ರೀತಿಸಿ ಅಂದೋರಿಗೂ ಥ್ಯಾಂಕ್ಸ್ ಇದನ್ನು ಕೂರಿಸಿದಂದರೆ ಇದನ್ನೆಲ್ಲ ನಾಗೇಂದ್ರ ಪ್ರಸಾದ್ ಅವರು ಅಷ್ಟು ಚೆನ್ನಾಗಿ ಬರೆದು ಕೂರಿಸ್ಕೊಟ್ರು ಅದು ನಂತರದ ದಿವಸದಲ್ಲಿ. ಬಟ್ ಅವತ್ತು ಸಾಂಗ್ ರೆಕಾರ್ಡಿಂಗು ಇಷ್ಟ ಆಯಿತು. ಇಷ್ಟೆಲ್ಲ ಆದಮೇಲೆ ಈ ಥ್ಯಾಂಕ್ಸ್ ಸಾಂಗಲ್ಲಿ ಇದೊಂದು ಹೇಳ್ಬಿಟ್ಟು ಇದನ್ನು ಮುಗಿಸ್ಬಿಡ್ತೀನಿ. ನನಗೆ ನಮ್ಮ
ಬಾಸ್ ಹೆಸರು ಬರಬೇಕು ಈ ಹಾಡಲ್ಲಿ. ನಾನು ಹೆಂಗಾರೋ ಮಾಡಿ ನಮ್ಮ ಗುರುಗಳು ಕ್ರೇಜಿ ಸ್ಟಾರ್ ಹೆಸರನ್ನು ಕೂರಿಸ್ಬೇಕು. ಹೆಂಗೆ ಕೂರಿಸ್ಬೇಕು ಅಂತಂದಾಗ ನಾಗೇಂದ್ರ ಪ್ರಸಾದ್ ಅವರು ಒಂದು ಅದ್ಭುತವಾಗಿ ಕೂರಿಸ್ಕೊಟ್ರು. ಗುಡ್ ಮಾರ್ನಿಂಗ್ ಹೇಳು ರವಿಮಾಮ ಥ್ಯಾಂಕ್ಸ್, ಗುಡ್ ನೈಟು ಹೇಳು ಚಂದಮಾಮ ಥ್ಯಾಂಕ್ಸ್. ಶಿವಣ್ಣ ಅವರು ಇದು ಕೇಳ್ತಾರಂಗೆ ಅಲ್ಲಿ ಅವರ ಶ್ರೀಮತಿ ಗೀತಾ ಶಿವರಾಜ್ಕುಮಾರ್ ಅವ್ರು ಹೇಳಿದ್ರು, ಈ ನೋಡು ರಘು ಹೆಂಗೆ ರವಿ ಹೆಸ್ರನ್ನ ಹೆಂಗೆ ಕೂರಿಸಿದ್ದಾನೆ ಅಂತ ಕಾರಲ್ಲಿ ಡ್ರೈವ್ ಹೋಗ್ತಿರ್ಬೇಕಾದ್ರೆ ಕೇಳಿಸಿದ್ದು. ಸೊ ದಟ್ ವಾಸ್ ಎ ವಂಡರ್ಫುಲ್ ಮೆಮೊರಿ. ಸೊ ಸಾಂಗ್ಸು, ಈ ರೆಕಾರ್ಡಿಂಗು ಇದೆಲ್ಲ ಆಯಿತು. ಒಂದು ಒಳ್ಳೆ ಸಾಹಿತ್ಯಗಳು ಬರ್ಸೋದಕ್ಕೆ ಆಮೇಲಿಂದ ಪ್ರಾಸೆಸ್ ಮಾಡಿದೆ. ನಾನು ಪ್ರೀವಿಯಸ್ ಎಪಿಸೋಡ್ಸ್ಗಳೆಲ್ಲ ಯಾರ್ಯಾರು ಹಾಡು ಬರೆದ್ರು ಅಂತ ಹೇಳಿದೆ. ಇನ್ನೊಂದ್ಸತಿ ಮತ್ತೊಮ್ಮೆ ತಿಳಿಸ್ಬಿಡ್ತೀನಿ. ಎಸ್ ನಾರಾಯಣ ಅವರು ಓ ಪ್ರಿಯತಮ ಸಾಂಗ್, ನಾಗತಿಳ್ಳಿ ಚಂದ್ರಶೇಖರ್ ಅವರು ಜನ್ಮದ ಜೋಡಿ ನನ್ನ ರಾಜ್ಕುಮಾರ ಸಾಂಗ್, ಒಲವೇ ನಿನ್ನ ನೋಡಲು ಹಂಸ ಹಂಸ ಹಂಸಲೇಖ, ಚೆಲುವೆ ನಿನ್ನ ನೋಡಲು ಟೈಟ್ಲ್ ಸಾಂಗು ಇದೆಲ್ಲವೂ ಬರೆದಿದ್ದು. ಥ್ಯಾಂಕ್ಸ್ ಸಾಂಗ್ ಬರೆದಿದ್ದು ನಾಗೇಂದ್ರ ಪ್ರಸಾದ್ ಅವರು. ಸೀರೆ ನೆರಿಗೆ ಸೆರು ಮಾಡುವೆಯ ಬರೆದಿದ್ದು ನಮ್ಮ ಯೋಗರಾಜ್ ಭಟ್ರು. ಸೊ ಎಲ್ಲ ಸೇರಿ ತಂಡನ ಕಟ್ಕೊಂಡ್ವಿ. ಪ್ರೊಡಕ್ಷನ್ ಮ್ಯಾನೇಜರ್ ಬಗ್ಗೆ ಹೇಳಿದೆ, ಸೆಟ್ ನಮ್ಮ ಈಶ್ವರಿ ಕುಮಾರ್, ಆಮೇಲೆ ನಮ್ಮ ಸೆಟ್ ಸೀನಾ, ಸತೀಶ, ಇವರೆಲ್ಲ ಅವ್ರ ಟೀಮು, ಆರ್ಟ್ ಡಿಪಾರ್ಟ್ಮೆಂಟು ಒಬ್ಬರೊಬ್ಬರ ಬಗ್ಗೆ ಎಲ್ಲರೂ ಫಿಕ್ಸ್ ಮಾಡಿಕೊಂಡು ಚೆಲುವೆನಿನ ನೋಡಲು ಚಿತ್ರ ತಂಡನ ಕಟ್ಕೊಂಡ್ವಿ. ಇವರೆಲ್ಲ ಪೇಪರ್ ವರ್ಕ್ಗಳು ಸ್ಟಾರ್ಟ್ ಮಾಡ್ಕೋ. ಯಾಕೆಂದರೆ ಫಸ್ಟ್ 2 ಶೆಡ್ಯೂಲ್ ನಮ್ಮದು ಇಂಡಿಯಾದಲ್ಲೇ ಆಗಿದ್ದು. ಒಂದು ಡಿಸೆಂಬರಲ್ಲಿ ಸ್ಟಾರ್ಟ್ ಆಗಿದ್ದು, ಡಿಸೆಂಬರ್ 8 ಪೂಜೆ ಆಗಿದ್ದು ನನ್ನ ಸಿನಿಮಾ. 8ಇಂದ ಡಿಸೆಂಬರ್ 21ವರೆಗೂ ನಾವು ಕಂಟಿನ್ಯೂಸ್ ಶೂಟ್ ಮಾಡಿದ್ವಿ ಬೆಂಗಳೂರಲ್ಲಿ. ಅಲ್ಲವಾಗಲೇ ಥ್ಯಾಂಕ್ಸ್ ಸಾಂಗು, ಮಂದೀಪ್ ರಾಯ್ ಅವ್ರದ್ದು ಆಫೀಸ್ ಎಪಿಸೋಡ್ಸು ಇದನ್ನೆಲ್ಲ ಮಾಡಿದ್ದು. ಅದನ್ನೆಲ್ಲ ಹೇಳ್ತೀನಿ. ಬಟ್ ಅದಕ್ಕೆ ಮುಂಚೆ ನನಗೆ ಬೇಗ ತುಂಬ ವಿಚಾರಗಳಿರೋದ್ರಿಂದ ಬೇಗ ಬರ್ತಾಯಿದ್ದೀನಿ ವಿಚಾರಗಳಿಗೆ. ಇದನ್ನೆಲ್ಲ ತಯಾರು ಮಾಡಿಕೊಂಡು ಆ ದಿನ ಬಂದೇ ಬಿಡ್ತು. ನಾನು ZTV ಚಾನಲ್ನಲ್ಲಿ ಕೆಲಸ ಮಾಡ್ತಿದ್ದೆ, ಒಬ್ಬ ಮುಖ್ಯಸ್ಥನಾಗಿದ್ದೆ. ಇವತ್ತು ತುಂಬ ಜನ ನನ್ನ ಸ್ನೇಹಿತರು ಸಜೆಷನ್ ಮಾಡ್ತಾರೆ, ನಿನ್ನ ಚಾನಲಲ್ಲೇ ಇದ್ಬಿಟ್ಟಿದ್ರೆ ಇವತ್ತು ಯಾವುದೋ ಪೊಸಿಷನಲ್ಲಿ ಹೋಗ್ಬಿಡ್ತಿದ್ದೆ, ಹೆಂಗೋ ಇರ್ತಿದ್ದೆ. ಇನ್ಫ್ಯಾಕ್ಟ್ ನನ್ನ ಜಾಗಕ್ಕೆ ಅವತ್ತಿಗೆ ಬಂದಂಥ ವ್ಯಕ್ತಿನೇ ಶ್ರೀಯುತ ಪರಮೇಶ್ವರ್ ಗುಂಡ್ಕಲ್ ಅವರು. ನಾನು ಕೆಲಸ ಬಿಟ್ಟ ಮೇಲೆ ನನ್ನ ಪೊಸಿಷನ್ಗೆ ಅವ್ರು ಬಂದಿದ್ದು. ಅದೃಷ್ಟ ಏನೂ ಮಾಡೋದಕ್ಕಾಗಲ್ಲ. ಸಿನಿಮಾ ಗೆದ್ದುಬಿಟ್ಟಿದ್ದರೆ ಇವತ್ತು ರಘು ಎಂಥ ಡಿಸಿಷನ್ ತೊಗೊಂಡೆ ನೀನು ಕೆಲಸ ಬಿಟ್ಟಿದ್ದು ಒಳ್ಳೇದಾಯ್ತು ನೋಡಿ, ಎಂಥ ಡೈರೆಕ್ಟರ್ ಆಗಿದೆ ಅಂದರೆ. ಸಿನಿಮಾ ಫ್ಲಾಪ್ ಆಗಿರೋದಕ್ಕೆ ತಪ್ಪು ಮಾಡಿಬಿಟ್ಟೆ ನೀನು. ಅದು ಸಹಜ. ಹೇಳ್ತಾರಲ್ಲ, ಒಬ್ಬ ಆಳು ಕೆಳಗೆ ಬಿದ್ದಾಗ ಕುರಿ ಹಳ್ಳಕ್ಕೆ ಬಿದ್ದಾಗ ಆಳುಗೊಂದು ಕಲ್ಲು ಅಂತ. ಸಹಜ ಅದು. ಎಲ್ಲ ಈ ಟೀಕೆ ಟಿಪ್ಪಣಿಗಳನ್ನ ತೊಗೊಂಡು ಮೈಗೆ ಊಡಿಸ್ಕೊಂಡು ಒಂಥರ ರಟ್ಟಿಡ್ದೋಗ್ಬಿಟ್ಟಿದೆ ನನಗೆ. ಅದನ್ನು ನಾನು ಅರಗಿಸ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಅದೇನೂ ಬೇಜಾರಾಗೋದಿಲ್ಲ. ಪರ್ಸ್ನಲ್ ಫ್ಯಾಮಿಲಿ ಟಾರ್ಗೆಟ್ ಎಲ್ಲ ಮಾಡಿ ಮಾತಾಡಿದಾಗ ಒಂಚೂರು ಡಿಸ್ಟರ್ಬ್ ಆಗ್ತೀನಿ ಅಷ್ಟೇ. ಸೊ ಡಿಸೆಂಬರ್ 8 ವಿದ್ಯಾರಣ್ಯಪುರ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅಲ್ಲಿ ನನ್ನ ಚಿತ್ರದ ಪೂಜೆ. ಆ ಸಿನಿಮಾ ಅಂದರೆ ಎಲ್ಲ ಅದಕ್ಕೆ ಮುಂಚೆ ಪೂಜೆ ಅಫಿಷಿಯಲಾಗಿ ಮಾಡಿದ್ದು ನಾವಲ್ಲಿ ದುರ್ಗಾ ಪರಮೇಶ್ವರಿ ಟೆಂಪಲ್. ನನ್ನ ಗುರುಗಳು ಕ್ಲಾಪಿನ್, ನನ್ನ ಅಂದಿನ ಕಾಲದ ಒಬ್ಬ ತುಂಬ ಒಳ್ಳೆಯ ವೆಲ್ವಿಷರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಸಿನಿಮಾಗೆ ಏನೇನು ಮಾಡಿದ್ದಾರೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ಕೊಂಡು ಹೋಗ್ತೀನಿ. ದರ್ಶನ್ ಅವರು ಸ್ವಿಚ್ ಆನು, ನಮ್ಮ ಗುರುಗಳು ಕ್ರೇಜಿ ಸ್ಟಾರ್ ಕ್ಲ್ಯಾಪು. ಇದು ಅವತ್ತು ಡಿಸೆಂಬರ್ 8ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದು. ಆದರೆ ಅವತ್ತಿನ ದಿವಸ ಮುಹೂರ್ತದಲ್ಲಿ ಏನಾಗ್ಬಿಡುತ್ತೆ, ಜನರಲಿ ನಮಗೆ ಹೇಳಿದ್ದು ನಾವು ಮಾಡಿದ್ದು ಹಾಗೆ, ಎಲ್ಲರೂ ಹಂಗೆ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದು ಟೈಮ್ ಕೊಟ್ಟಿರ್ತೀವಿ, ಯಾರೋ ಗೆಸ್ಟ್ ಬರೋದು, ಮತ್ತೊಬ್ಬರು ಬರೋದು, ಲೇಟ್ ಆಗಿಬಿಟ್ರೆ ಆ ಮುಹೂರ್ತ ಮೀರಿಬಿಟ್ರೆ ಅದು ಆಸ್ಪಿಷಿಯಸ್ ಟೈಮ್ ಹೊಟ್ಟೋಗ್ಬಿಡುತ್ತೆ ಅಂತ ನಾವೇನು ಮಾಡಿದ್ವಿ, ಅರ್ಲಿ ಮಾರ್ನಿಂಗ್ ಈ ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತೀವಿ, ಆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಶ್ರೀಯುತರ ಮನೆಯಲ್ಲಿ ಕ್ಯಾಮ್ರಾನ ಇಟ್ಬಿಟ್ಟು ಅವ್ರ ದೇವ್ರ ಮನೆಯಲ್ಲೇ ಪೂಜೆ ಮಾಡಿಬಿಟ್ವಿ ಅರ್ಲಿ ಮಾರ್ನಿಂಗ್. ಅಲ್ಲಿ ಯಾರೂ ಇರಲಿಲ್ಲ. ಇನ್ಫ್ಯಾಕ್ಟ್ ಅಣ್ಣ ಕೂಡ ಬಂದಿರಲಿಲ್ಲ, ಶಿವಣ್ಣವ್ರು ಕೂಡ ಬಂದಿರಲಿಲ್ಲ. ಶ್ರೀಯುತರು, ಅವರ ಸಂಸಾರ, ನಾನು, ನನ್ನ ಫ್ಯಾಮ್ಲಿ, ಕಬೀರ್ ಲಾಲು, ನಮ್ಮ ಡೈರೆಕ್ಷನ್ ಟೀಮು, ಒಂದು ಎಲ್ಲ ಸೇರಿದ್ರೆ ಆಲ್ಟುಗೆದರ್ ಒಂದು 15-17 ಜನ. ಅದನ್ನು ಮುಗಿಸಿ ಕ್ಯಾಮ್ರಾನ ನಾವು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಶಿಫ್ಟ್ ಮಾಡಬೇಕಾಗಿತ್ತು, ವಿದ್ಯಾರಣ್ಯಪುರಕ್ಕೆ. ಸೊ ಆ ಪ್ರೊಸೆಸ್ ಮಾಡಿದ್ವಿ. ಒಂಥರ ಖುಷಿ. ಫಸ್ಟ್ ಸಿನಿಮಾ ಸ್ನೇಹಿತರೆ, ಒಂದು ದೊಡ್ಡ TV ಚಾನಲಲ್ಲಿ ಆ್ಯಕ್ಷನ್ಗಳು ಹೇಳಿದ್ದೀನಿ. ಬಟ್ ಒಂದು ಸಿನಿಮಾಗೆ ನನಗೆ ಹೆಂಗೆ ಹುಚ್ಚಿರೋದು ಅಂತಂದರೆ, ನಾನು ಸ್ಲೇಟಲ್ಲಿ ನನ್ನ ಮಗಳ ಪುಸ್ತಕದಲ್ಲೆಲ್ಲನೂ ಕತೆ, ಚಿತ್ರಕಥೆ ನಿರ್ದೇಶಕ ರಘುರಾಮ್ ಅಂತ ಬರೆಯೋದು, ನಾನೇ ನೋಡಿ ಖುಷಿ ಪಡೋದು, ಈ ಥರದ್ದೆಲ್ಲ ಒಂದು ಅಭ್ಯಾಸಗಳಿತ್ತು ನನಗೆ. ಬಟ್ TVನಲ್ಲಿ ನಾನು ಪ್ರೋಗ್ರಾಮ್ ಮಾಡಿದಾಗ ಡೈರೆಕ್ಟರ್ ಕಾರ್ಡಲ್ಲಿ ನನ್ನ ಹೆಸರು ಬರೋದು, ಒಂದು ಬೆಳ್ಳಿ ಪರದೆ ನನ್ನ ಹೆಸರು ಬರ್ತಾಯಿದೆ. ಒಂದು ಪಿಕ್ಚರ್ ಸಿನಿಮಾ ಪೂಜೆ, ಒಂದು ತುಂಬ ಎಕ್ಸೈಟ್ಮೆಂಟು, ಖುಷಿ, ಸಂತೋಷ. ಹಿಂದಿನ ದಿವಸ ರಾತ್ರಿ ಸಂಜೆನೇ ನಮ್ಮ ಸೋನಾಲ್ ಚೌಹಾನ್ ಅವರು ಮುಂಬೈಯಿಂದ ಬಂದಿದ್ದರು. ತಾಜ್ ವೆಸ್ಟ್ ಎಂಡಲ್ಲಿದ್ದರು ಅವರು. ಅವಾಗ ಅವ್ರದ್ದು ಕೆಲವು ವಿತೌಟ್ ಮೇಕಪ್ ಫೋಟೋಸ್ ತೆಗೆದ್ವಿ. ನಮ್ಮ ಡಿಜಿಟಲ್ ಶ್ರೀನಾಥ್ ಅವ್ರನ್ನ ಇಟ್ಕೊಂಡು ಅವರು ವಿತೌಟ್ ಮೇಕಪ್ ಕೆಲವು ಫೋಟೋಸ್ಗಳು ತೆಗೆದೆ. ಫಸ್ಟ್ ಶಾರ್ಟೇ ಅವ್ರದ್ದು, ಅಂದರೆ ಶಿವಣ್ಣನ ಮೇಲೆ ಮುಹೂರ್ತ ಶಾರ್ಟ್ ಇಟ್ಟಿದ್ದು. ಸೋನಾಲ್ ಚೌಹಾನ್ ಅವ್ರದ್ದು ಡೆಡ್ ಕ್ಲೋಸ್ ಇಟ್ಬಿಟ್ಟೆ ತೆಗೆದೆ ನಾನು ಅದನ್ನು. ಅವರು ಕನ್ನಡದವ್ರು ಅಲ್ಲ, ಆದರೂ ಕನ್ನಡ ಅವ್ರ ಕೈಯಲ್ಲಿ ಮಾತಾಡ್ಸೋಣ ನಾವು ಫಸ್ಟ್ ಡೇನೇ. ಆ ವಾರ್ಮಪ್ಪು ನಾವು ಯಾವುದೋ ಒಂದು ಬಿಟ್ ಮಾಡೋದು, ಮಾಂಟೇಜ್ ತೆಗಿಯೋದು ಬೇಡ, ಡೈಲಾಗೇ ಕೊಡೋಣ ಅಂತ ಮೇಜರ್ ಸೀನ್ ಪಿಕ್ಚರ್ದು. ಇನ್ಫ್ಯಾಕ್ಟ್ ಅವ್ರದ್ದು ಡೈಲಾಗ್ ಫಸ್ಟ್ ಸೀನೇ ಅಲ್ಲಿ ಅವತ್ತು ಪ್ಲ್ಯಾನ್ ಮಾಡಿದ್ವಿ. ಮುಹೂರ್ತ ದಿವಸ ಏನಾಯಿತು, ನಮ್ಮ ಗುರುಗಳನ್ನ, ಕನಸುಗಾರನ್ನ ಯಾರು ಕರ್ಕೊಂಡು ಬಂದರು,
ಅಲ್ಲಿ ನಡೆದ ಘಟನೆಗಳು, ಪ್ರೆಸ್ ಮೀಟು, ಈ ಎಲ್ಲವೂ ನೆಕ್ಸ್ಟ್ ಇನ್ನೆಲ್ಲನೂ ಶೂಟಿಂಗ್ ಎಕ್ಸ್ಪೀರಿಯನ್ಸ್ಗಳು ಹೇಳ್ಕೊಂಡು ಹೋಗ್ತೀನಿ. ಒಂದೊಂದಾಗಿ ಏನೇನಾಯಿತು, ಯಾವ್ಯಾವ ಜಾಗದಲ್ಲಿ ಏನೇನಾಯಿತು, ಕನ್ನಡ ಬಾವುಟ ನಾವು ಎಲ್ಲೆಲ್ಲಿ ದುಬೈಯಲ್ಲಿ ಹೆಂಗೆ ಇಡಿಸಿದ್ವಿ, 150 ಬಾವುಟ ಕೊಡಿಸಿದ್ದು, ಅಲ್ಲಿ ದುಬೈಯಲ್ಲೇ ಸಿನಿಮಾ ಶೂಟಿಂಗ್ ಕ್ಯಾನ್ಸಲ್ ಆಗಿಬಿಡ್ಬೇಕಾಗಿತ್ತು, ನನಗೆ ಅವಮಾನ ಆಗೋಯ್ತು ಅಂತ ಶ್ರೀಯುತರು ಹೇಳಿದ್ದು ಎಲ್ಲದಕ್ಕೂ ಮತ್ತೊಮ್ಮೆ ನಾನು ಎಲ್ಲ ದಾಖಲೆ ಪತ್ರಗಳೊಂದಿಗೆ ನಿಮ್ಮ ಮುಂದೆ ಹಂತ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಬಟ್ ಫಸ್ಟ್ ನಡೆದಿದ್ದು ಈ ಶೆಡ್ಯೂಲು. ಈ ನೆಕ್ಸ್ಟ್ ಎಪಿಸೋಡಲ್ಲಿ ಇಲ್ಲ ಅದರ ಕಮಿಂಗ್ ಎಪಿಸೋಡಲ್ಲಿ ಈ ಚಿತ್ರದಲ್ಲಿ ನಟಿಸಬೇಕಾಗಿದ್ದ ಆ ಸೂಪರ್ ಸ್ಟಾರ್ ನಟ ಯಾರು, ಇದಕ್ಕೆ ಸಾಕ್ಷಿ ಚಾಲೆಂಜಿಂಗ್ ಸ್ಟಾರೇ ಅವರೇ ಇದ್ದರು. ದರ್ಶನ್ ಸರ್ ನಟಿಸ್ತಾ ಇರಬೇಕು ಅಂತ ಇರಲಿಲ್ಲ ಇದರಲ್ಲಿ, ಇನ್ನೊಬ್ಬ ಸೂಪರ್ ಸ್ಟಾರು. ಅದನ್ನೆಲ್ಲವೂ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಸೊ ಇದು ಆಗಿತ್ತು ಈ ದಿನದ ನಿರ್ದೇಶಕ ಅನ್ನೋ ನಿರ್ದೋಷಕ ಸರಣಿ. ನಿಮಗೆ ಇದು ಖುಷಿಯಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಖುಷಿಯಾಗಿದ್ದರೆ ನನ್ನ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಇದು ನಿಮ್ಮ ರಘುರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸತ್ಯಮೇವ ಜಯತೆ. ನಮಸ್ಕಾರ.